ಬಾಂಗ್ಲಾ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ ಬಳಿಕ ಶೇಖ್ ಹಸೀನಾ ಸದ್ಯ ಭಾರತದಲ್ಲಿದ್ದಾರೆ. ಭಾರತದಲ್ಲಿ ತಾತ್ಕಾಲಿಕ ಆಶ್ರಯವನ್ನ ಶೇಖ್ ಹಸೀನಾ ಅವರು ಪಡೆದುಕೊಂಡಿದ್ದಾರೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಹಿಂಡನ್ ಏರ್ ಬೇಸ್ನಲ್ಲಿ ಅವರಿಗೆ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಲಂಡನ್ಗೆ ಹೋಗಬೇಕು ಅನ್ನೋದು ಅವರ ಯೋಚನೆ, ಅಲ್ಲಿ ಆಶ್ರಯ ಪಡಿಬೇಕು ಅನ್ನೋದು ಅವರ ಪ್ರಯತ್ನ. ಅದಾಗೋವರೆಗೂ ಕೂಡ ತಾತ್ಕಾಲಿಕವಾಗಿ ಭಾರತದಲ್ಲೇ ಇರೋದಕ್ಕೆ ಭಾರತವೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದೆ. ಬಾಂಗ್ಲಾದೊಂದಿಗೆ ಬಾಂಧವ್ಯವನ್ನು ಕಾಪಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ಭಾರತದ್ದು. ಸದ್ಯ ಹಿಂಡನ್ ಏರ್ ಬೇಸ್ನಲ್ಲಿ ಭಾರೀ ಭದ್ರತೆಯನ್ನ ಕೂಡ ಸರ್ಕಾರ ಒದಗಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಹಂಗಿದ್ರೆ ಶೇಖ್ ಹಸೀನಾ ಭಾರತದಲ್ಲೇ ಇರೋದಕ್ಕೆ ಬಂದಿಲ್ಲ, ತಾತ್ಕಾಲಿಕ ಆಶ್ರಯ ಮಾತ್ರ. ನೆಕ್ಸ್ಟ್ ಅವ್ರದ್ದು ಏನೇ ಇದ್ರೂ ಕೂಡ ಯೋಚನೆ ಬ್ರಿಟನ್ನಲ್ಲಿ ಆಶ್ರಯ ಪಡಿಬೇಕು ಅಂತ. ಹೌದು ರಕ್ಷತ್, ಈಗ ತಾತ್ಕಾಲಿಕವಾಗಿ ಅಷ್ಟೇ ಭಾರತದಲ್ಲಿ ಆಶ್ರಯವನ್ನು ಪಡೀಲಿಕ್ಕೋಸ್ಕರ ಶೇಖ್ ಹಸೀನಾ ಭಾರತಕ್ಕೆ ಬಂದಿದ್ದಾರೆ. ಭಾರತದ ಮೂಲಕ ಅವರು ಲಂಡನ್ಗೆ ಹೋಗುವಂಥ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಈಗ ತಕ್ಷಣಕ್ಕೇ ಇಂಗ್ಲೆಂಡ್ ಸರ್ಕಾರದಿಂದ ಶೇಖ್ ಹಸೀನಾ ಅವರಿಗೆ ರಾಜಕೀಯ ಆಶ್ರಯವನ್ನು ನೀಡಲಿಕ್ಕೆ ಒಪ್ಪಿಗೆ ಸಿಕ್ಕಿಲ್ಲ. ಇನ್ನೂ ಅದರ ಪ್ರಕ್ರಿಯೆಗಳನ್ನು ಇಂಗ್ಲೆಂಡ್ನ ಜೊತೆಗೆ ಶೇಖ್ ಹಸೀನಾ ಅವರು ನಡೆಸ್ತಾ ಇದ್ದಾರೆ. ಇಂಗ್ಲೆಂಡ್ನಲ್ಲಿ ರಾಜಕೀಯ ಆಶ್ರಯ ಸಿಗೋದು ಖಚಿತ ಆದ ಬಳಿಕ ಅವರು ಭಾರತದಿಂದ ಸೀದಾ ಲಂಡನ್ಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಮುಖ್ಯವಾಗಿ ಈಗ ಭಾರತ ಏಕೆ ಶೇಖ್ ಹಸೀನಾ ಅವರಿಗೆ ರಾಜಕೀಯ ಆಶ್ರಯವನ್ನು ನೀಡ್ತಾ ಇಲ್ಲ ಅನ್ನೋದಕ್ಕೂ ಕೂಡ ಬೇರೆ ಬೇರೆ ಕಾರಣಗಳಿವೆ. ಭಾರತಕ್ಕೂ ಕೂಡ ತನ್ನದೇ ಆದಂತಹ ಸಮಸ್ಯೆಗಳಿವೆ. ಏಕೆಂತಂದ್ರೆ ಮೊದಲನೇದಾಗಿ ಈಗ ಶೇಖ್ ಹಸೀನಾ ಅವರು ಬಾಂಗ್ಲಾದೇಶದ ಪ್ರಧಾನಿಯಾಗಿ ಉಳಿದಿಲ್ಲ. ಇಂಥ ಸಂದರ್ಭದಲ್ಲಿ ಶೇಖ್ ಹಸೀನಾ ಅವರಿಗೆ ಭಾರತದಲ್ಲಿ ರಾಜಕೀಯ ಆಶ್ರಯವನ್ನು ನೀಡಿದ್ರೆ ಬಾಂಗ್ಲಾದೇಶದಲ್ಲಿ ರಚನೆ ಆಗ್ತಕ್ಕಂಥ ಮಧ್ಯಂತರ ಸರ್ಕಾರ ಆಗ್ಬೋದು, ಇಲ್ವೇ ಮುಂದೆ ರಚನೆ ಆಗ್ತಕ್ಕಂಥ ಪೂರ್ಣ ಪ್ರಮಾಣದ ಒಂದು ಸರ್ಕಾರ ಭಾರತ ವಿರೋಧಿ ನಿಲುವನ್ನು ತಾಳುವಂತಹ ಸಾಧ್ಯತೆ ಇರುತ್ತೆ. ಏಕೆಂತಂದ್ರೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಆಗಿರುವಂತಹ ಶೇಖ್ ಹಸೀನಾ ಅವರಿಗೆ ಭಾರತ ಆಶ್ರಯವನ್ನು ಕೊಟ್ಟಿದೆ. ಹಾಗಾಗಿ ಶೇಖ್ ಹಸೀನಾ ಅವರನ್ನ ಭಾರತ ಬೆಂಬಲಿಸಿದಂತಾಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಭಾರತ ಈಗ ಶೇಖ್ ಹಸೀನಾ ಅವರನ್ನ ಬೆಂಬಲಿಸುವ ಮೂಲಕ ರಿಸ್ಕ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಸಿದ್ಧ ಇಲ್ಲ. ದೇಶದ ಹಿತಾಸಕ್ತಿಯನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಭಾರತಕ್ಕೆ ಮುಖ್ಯ. ಬಾಂಗ್ಲಾದೇಶದ ಹೊಸ ಸರ್ಕಾರದೊಂದಿಗೂ ಕೂಡ ಭಾರತ ಒಂದು ಉತ್ತಮ ಬಾಂಧವ್ಯವನ್ನು ಹೊಂದಬೇಕಾಗುತ್ತೆ. ಉತ್ತಮ ಬಾಂಧವ್ಯವನ್ನು ಹೊಂದಲಿಕ್ಕಾಗೇನೆ ಈಗ ಭಾರತ ಶೇಖ್ ಹಸೀನಾ ಅವರಿಗೆ ರಾಜಕೀಯ ಆಶ್ರಯವನ್ನು ನೀಡಿದ್ರೆ ಅವ್ರಿಗೆ ಲಂಡನ್ಗೆ ಹೋಗ್ಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಈಗ ಸಿದ್ಧವಾಗಿದೆ. ಈಗ ಏನಿದ್ರು ಕೂಡ ತಾತ್ಕಾಲಿಕ ಆಶ್ರಯವನ್ನು ನೀಡಿರ್ತಕ್ಕಂಥದ್ದು ಒಂದು ಸೌಜನ್ಯದ ಕಾರಣಕ್ಕಾಗಿ. ಏಕೆಂತಂದ್ರೆ ಇಷ್ಟು ವರ್ಷಗಳ ಕಾಲ ಶೇಖ್ ಹಸೀನಾ ಅವರು ಭಾರತದ ನೆರೆಯ ರಾಷ್ಟ್ರ ಬಾಂಗ್ಲಾದೇಶದ ಪ್ರಧಾನಿಯಾಗಿ ಆಳ್ವಿಕೆಯನ್ನು ನಡೆಸಿದ್ದಾರೆ. ಜೊತೆಗೆ ಭಾರತದೊಂದಿಗೆ ಅವರು ಪ್ರಧಾನಿಯಾಗಿದ್ದಾಗ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿದ್ರು. ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಭಾವನೆ ಬೆಳೆಯದಂತೆ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಬಾಂಗ್ಲಾ ಮತ್ತು ಭಾರತದ ನಡುವೆ ಇರತಕ್ಕಂತಹ ಕೆಲವೊಂದು ಸಮಸ್ಯೆಗಳಿಗೆ ಉತ್ತಮ ಮಾತುಕತೆಯ ಮೂಲಕವೇ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಎಲ್ಲ ಪ್ರಯತ್ನವನ್ನ ಶೇಖ್ ಹಸೀನಾ ಅವರು ನಡೆಸಿದ್ರು. ಭಾರತದ ಮಿತ್ರ ರಾಷ್ಟ್ರವಾಗಿ ಮತ್ತು ಭಾರತದ ಮಿತ್ರ ನಾಯಕಿಯಾಗಿ ಕೂಡ ಶೇಖ್ ಹಸೀನಾ ಅವರು ಭಾರತದೊಂದಿಗೆ ಇದ್ರು. ಈ ಕಾರಣಕ್ಕಾಗಿಯೇ ಶೇಖ್ ಹಸೀನಾ ಅವರಿಗೆ ಈಗ ಒಂದು ಸೌಜನ್ಯದ ಕಾರಣಕ್ಕಾಗಿ ಭಾರತದಲ್ಲಿ ತಾತ್ಕಾಲಿಕ ಆಶ್ರಯವನ್ನು ಮಾತ್ರವೇ ಭಾರತ ನೀಡ್ತಾ ಇದೆ. ಒಂದು ದೀರ್ಘಕಾಲದ ಆಶ್ರಯವನ್ನು ನೀಡಿದ್ರೆ ಭಾರತ ಮತ್ತು ಬಾಂಗ್ಲಾದ ನಡುವಿನ ಸಂಬಂಧ ಹಾಳಾಗುತ್ತೆ. ಬಾಂಗ್ಲಾದೇಶದ ನಾಗರಿಕರು ಅಥವಾ ಬಾಂಗ್ಲಾ ಸೇನೆ ಭಾರತದ ಗಡಿನಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡಬಹುದು ಅನ್ನೋ ಆತಂಕ ಭಾರತಕ್ಕಿದೆ. ಹೀಗಾಗಿ ಮುಂದೆ ಭಾರತ ಮತ್ತು ಬಾಂಗ್ಲಾದ ಗಡಿನಲ್ಲಿ ಯಾವುದೇ ಸಮಸ್ಯೆಗಳು ಉಂಟಾಗಬಾರದು ಅನ್ನೋ ಕಾರಣಕ್ಕಾಗಿಯೇ ಈಗ ಶೇಖ್ ಹಸೀನಾ ಅವರಿಗೆ ಒಂದು ಶಾಶ್ವತವಾದಂಥ ರಾಜಕೀಯ ಆಶ್ರಯವನ್ನು ನೀಡದೇ ಇರಲಿಕ್ಕೆ ಭಾರತ ಈಗ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈಗ ಏನಿದ್ರು ಕೂಡ ತಾತ್ಕಾಲಿಕವಾಗಿ ಅಷ್ಟೇ ಶೇಖ್ ಹಸೀನಾ ಅವರಿಗೆ ಆಶ್ರಯವನ್ನು ಭಾರತ ನೀಡ್ತಾ ಇದೆ. ಮುಂದೆ ಶೇಖ್ ಹಸೀನಾ ಅವರಿಗೆ ಇಂಗ್ಲೆಂಡ್ನಲ್ಲಿ ಒಂದು ರಾಜಕೀಯ ಆಶ್ರಯದ ಅನುಮತಿ ಒಪ್ಪಿಗೆ ಸಿಕ್ಕ ಬಳಿಕ, ಅದು ಮಂಜೂರಾದ ಬಳಿಕ ಅವರು ಭಾರತದಿಂದ ಲಂಡನ್ಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಈಗ ಶೇಖ್ ಹಸೀನಾ ಲಂಡನ್ಗೆ ಪ್ರಯಾಣ ಬೆಳೆಸಲಿಕ್ಕೂ ಕೂಡ ಬೇರೆ ಬೇರೆ ಕಾರಣಗಳಿವೆ. ಅವರ ಸೋದರಿ ಶೇಖ್ ರೆಹಾನಾ ಈಗಾಗಲೇ ಇಂಗ್ಲೆಂಡ್ನ ನಾಗರಿಕತ್ವವನ್ನು ಹೊಂದಿದ್ದಾರೆ. ಜೊತೆಗೆ ಅವರ ಕುಟುಂಬ ವರ್ಗದವರು ಕೂಡ ಲಂಡನ್ನಲ್ಲಿ ಇದ್ದಾರೆ. ಅವರ ಮೊಮ್ಮಕ್ಕಳೆಲ್ಲರೂ ಕೂಡ ಈಗ ಲಂಡನ್ನಲ್ಲಿ ಇದ್ದಾರೆ. ಅವರ ಪುತ್ರ ಕೂಡ ಈಗ ವಿದೇಶದಲ್ಲಿದ್ದಾರೆ. ಅವರ ಒಬ್ಬಳು ಮಗಳು ಭಾರತದಲ್ಲೇ ಇದ್ದಾರೆ. ಅವರು WHO ದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಏಜೆನ್ಸಿಗಳಲ್ಲಿ ಉದ್ಯೋಗವನ್ನು ಮಾಡ್ತಾ ಭಾರತದಲ್ಲಿ ಇದ್ದಾರೆ. ಈ ಕಾರಣಕ್ಕಾಗಿ ಶೇಖ್ ಹಸೀನಾ ಈಗ ತಾತ್ಕಾಲಿಕ ಆಶ್ರಯವನ್ನು ಪಡೆಯಲಿಕ್ಕೆ ಭಾರತಕ್ಕೆ ಬಂದಿದ್ದಾರೆ. ಮುಖ್ಯವಾಗಿ ಶೇಖ್ ಹಸೀನಾ ಅವರು ಈ ಹಿಂದೆ ಕೂಡ ಭಾರತದಲ್ಲಿ ತಾತ್ಕಾಲಿಕ ಆಶ್ರಯವನ್ನು ಪಡೆದಿದ್ರು. 1975ರ ಸಮಯದಲ್ಲಿ ಅವರ ತಂದೆ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನ ಢಾಕಾದ ಅವರ ಮನೆಯಲ್ಲೇ ಹತ್ಯೆ ಮಾಡಲಾಗಿತ್ತು. ಅವರ ಕುಟುಂಬದ ಬಹುತೇಕ ಎಲ್ಲ ಸದಸ್ಯರನ್ನು ಕೂಡ ಢಾಕಾದಲ್ಲಿ ಹತ್ಯೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಶೇಖ್ ಹಸೀನಾ ಭಾರತದ ದೆಹಲಿಯಲ್ಲಿ ಆಶ್ರಯವನ್ನು ಪಡೆದಿದ್ದು, ದೆಹಲಿಯ ಪಂಡಾರ ರಸ್ತೆಯಲ್ಲಿದ್ದರು. ಜೊತೆಗೆ ದೆಹಲಿಯ ಲಜಪತ್ ನಗರದಲ್ಲಿ ಶೇಖ್ ಹಸೀನಾ ಅವರು ಆಶ್ರಯವನ್ನು ಪಡೆದಿದ್ರು. ಅದಾದ ಬಳಿಕ ಅವರು ಬಾಂಗ್ಲಾದೇಶಕ್ಕೆ ಹೋಗಿ ಅಲ್ಲಿ ಪ್ರಧಾನಿ ಹುದ್ದೆಗೆ ಏರಿದ್ರು. ಹೀಗಾಗಿ ಈಗ ಮತ್ತೆ ಒಂದು ಬಾಂಗ್ಲಾದೇಶಕ್ಕೆ ಭಾರತ ಮಿತ್ರ ರಾಷ್ಟ್ರ ಆಗಿರೋ ಕಾರಣಕ್ಕಾಗಿ ಮತ್ತು ತಾವು ಉತ್ತಮವಾದಂಥ ಬಾಂಧವ್ಯನ ಭಾರತದೊಂದಿಗೆ ಹೊಂದಿರೋ ಕಾರಣಕ್ಕಾಗಿ ಈಗ ಭಾರತಕ್ಕೆ ಬಂದು ತಾತ್ಕಾಲಿಕ ಆಶ್ರಯವನ್ನು ಶೇಖ್ ಹಸೀನಾ ಪಡೆದಿದ್ದಾರೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.